ಇವತ್ತು ನನ್ನ ಮುಂದೆ iQOO Neo 7 Pro ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ಕಳೆದ 20 ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಹೈ, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಸ್ಮಾರ್ಟ್ಫೋನನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯೂಸ್ ಮಾಡಿದ್ಮೇಲೆ ನನಗೆ ಇಷ್ಟ ಆದಂಥ ಕೆಲವೊಂದು ಫೀಚರ್ಗಳು, ಇಷ್ಟ ಆಗದಿರುವಂಥ ಕೆಲವೊಂದು ಫೀಚರ್ಗಳು, ಈ ಪ್ರೈಸ್ ರೇಂಜ್ಗೆ ಇದು ಬೆಸ್ಟ್ ಸ್ಮಾರ್ಟ್ಫೋನ್ ಆಗಬಹುದಾ? ತುಂಬ ಕ್ಲೋಸ್ ಇದೆ ಆಯಿತಾ. ಸೊ 30,000 ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಕೂಡ ಆಗ್ಬೋದು. ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನಾನು ಈ ಸ್ಮಾರ್ಟ್ಫೋನ್ ಯೂಸ್ ಮಾಡ್ದಂಗೆ ಕೈಗೆ ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಕಾರಣ ತುಂಬ ಸಿಂಪಲ್ಲು, ಈ ಫೋನ್ನ ಹಿಂದ್ಗಡೆ ಇರುವಂಥ ಲೆದರಿ ಬ್ಯಾಕ್ ಫಿನಿಶ್ ಆಯಿತಾ. ತಗೊಂಡ್ರೆ ಇದೇ ಒಂದು ಮೆಟೀರಿಯಲ್, ಇದೇ ಕಲರ್ ತೊಗೊಂಡ್ಬಿಡಿ ಆಯಿತಾ. ತುಂಬ ಅಟ್ರಾಕ್ಟಿವ್ ಆಗಿದೆ. ಕೈಗೆ ಹೆವಿ ಅಂದರೆ ಹೆವಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಮತ್ತು ವೆಯ್ಟ್ ಫೀಲ್ ಆಗಲ್ಲ. ತುಂಬ ಕಡಿಮೆ ವೆಯ್ಟ್ ಇದೆ ಅಂತ ಅನ್ಸುತ್ತೆ. ಆದರೆ ಕ್ಲೋಸ್ ಟು 200 ಗ್ರಾಮ್ ವೆಯ್ಟ್ ಇದ್ರೂ ಕೂಡ ಅಷ್ಟೊಂದು ವೆಯ್ಟ್ ಇದೆ ಅಂತ ಅನ್ಸಲ್ಲ ಆಯಿತಾ. ಮತ್ತು ಒಂದು ಲೆವೆಲಿಗೆ ತಿಕ್ಕಾಗಿದೆ ಕಂಪೇರ್ ಮಾಡೋದಕ್ಕೆ ಹೋದರೆ, ಬಟ್ ಅಷ್ಟೊಂದು ತಿಕ್ಕಾಗಿದೆ ಅನ್ನೋ ಒಂದು ಫೀಲ್ನ ಕೂಡ ಕೊಡಲ್ಲ. ನಾನು ಬ್ಯಾಕ್ ಕವರ್ ಇಲ್ಲದೆ ಯೂಸ್ ಮಾಡೋದ್ರಿಂದ ಮೋಸ್ಟ್ ನಂಗೆ ಹಂಗೆ ಅನ್ನಿಸ್ತಿರ್ಬೋದು, ಬಟ್ ಸ್ಟಿಲ್ ವಿತೌಟ್ ಬ್ಯಾಕ್ ಕವರ್ರೇ ಒಂದು ರೀತಿಯ ಒಂದು ಕಾನ್ಫಿಡೆಂಟ್ ಇರುತ್ತೆ. ಓಕೆ, ನನ್ನ ಕೈಯಿಂದ ಜಾರ್ ಬಿದ್ದೋಗಲ್ಲ ಒಂದು ಸ್ಮಾರ್ಟ್ಫೋನ್ ಅಂತ. ಆ ವಿಷಯ ನಂಗೆ ತುಂಬ ಇಷ್ಟ ಆಯಿತು ಆಯಿತಾ. ಫ್ರಂಟಲ್ ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ. ಸಣ್ಣ ಪೊಂಚೋಲ್ ಇರುವಂಥದ್ದು. ಬಾಟಮ್ ಬೆಸಲ್ ಏನಿದೆ ಸ್ವಲ್ಪ ಇನ್ನೂ ಸಣ್ಣ ಇದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು ಅನಿಸುತ್ತೆ. ಮೆಟಲ್ ಫ್ರೇಮ್ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಈ ಪ್ರೈಸ್ ರೇಂಜಲ್ಲಿ ಇತ್ತೀಚೆಗೆ ಯಾವ ಬ್ರ್ಯಾಂಡ್ ಅವರು ಕೂಡ ಕೊಡ್ತಾ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಪ್ರೈಸ್ ರೇಂಜಿಗೆ ಇಷ್ಟ ಆಯಿತು. ನಾನು ಇದಕ್ಕಿಂತ ಮುಂಚೆ ಫುಲ್ ಫ್ಲ್ಯಾಗ್ಶಿಪ್ ಲೆವೆಲ್ನ 1 ಲಕ್ಷ ಫೋನನ್ನು ಯೂಸ್ ಮಾಡ್ತಾ ಇರೋನು ಈ ಫೋನ್ ಯೂಸ್ ಮಾಡಿದ್ದೀನಿ ಆಯಿತಾ. ಸೊ ಒಂದು ಲೆವೆಲಿಗೆ ಪ್ರೀಮಿಯಮ್ನೆಸ್, ನಮ್ಮ ಒಂದು ರೀತಿ ಏನೋ ಕಡಿಮೆ ದುಡ್ಡಿನ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನಿಸಿಲ್ಲ ನನಗೆ ಆಯಿತಾ, ನಾನು ಯೂಸ್ ಮಾಡ್ದಂಗೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಜೊತೆಗೆ ಇದರಲ್ಲಿ IP52 ಸ್ಪ್ಲಾಶ್ ಪ್ರೂಫ್ ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಏನು ಕೊಡದೇ ಇರೋದಕ್ಕಿಂತ ಒಂದು ಕೊಟ್ಟಿದ್ದಾರಾ ಅಂತ ಖುಷಿ ಪಡಬೇಕಷ್ಟೇ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ನನಗೆ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅನ್ನಿಸ್ತು ಗುರು. ನಿಮಗೆ ಗ್ಲಾಸ್ ಬ್ಯಾಕ್ ಇರೋದು ಸಿಗುತ್ತೆ ಅಥವಾ ಲೆದರ್ ಬ್ಯಾಕ್, ನಿಮ್ಮ ಆಪ್ಷನ್. ನೀವು ಯಾವುದನ್ನು ಬೇಕಾದ್ರೂ ಪ್ರಿಫರ್ ಮಾಡ್ಬೋದು. ಪರ್ಸ್ನಲಿ ನನಗೆ ಈ ಲೆದರ್ ಬ್ಯಾಕ್ ವೇರಿಯಂಟ್ ಇಷ್ಟ ಆಯಿತು. ನನಗೆ ತುಂಬ ಹೆವಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಕೂಡ ಹೆವಿ ಬ್ರೈಟಾಗಿ ಕಾಣುತ್ತೆ. AMOLED ಡಿಸ್ಪ್ಲೇ ಇದೆ, ಸಕ್ಕತ್ತಾಗಿದೆ ಡಿಸ್ಪ್ಲೇ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದ್ರೆ ಅನ್ಬೋದು ಈ ಪ್ರೈಸ್ ರೇಂಜ್ಗೆ. 10 ಬಿಟ್ ಡಿಸ್ಪ್ಲೇ ಆಯಿತಾ. ಸೊ 1 ಬಿಲಿಯನ್ ಕಲರ್ಸನ್ನು ಇದು ಸಪೋರ್ಟ್ ಮಾಡುತ್ತೆ. ನಾನು ಕೆಲವೊಂದು HDR ಕಂಟೆಂಟನ್ನು ಪ್ಲೇ ಮಾಡ್ದಂಗೆ ಕೆಲವೊಂದು ಫೋನ್ ನೋಡಿದ್ದೀನಿ ನಾನು. HDR ಕಂಟೆಂಟನ್ನು ಪ್ಲೇ ಮಾಡಿದ ತಕ್ಷಣ ಒಂದು ರೀತಿ ಕಲರ್ನೇ ಸ್ವಿಚ್ ಮಾಡಿಬಿಡುತ್ತೆ. ಡಿಸ್ಪ್ಲೇನೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗಲ್ಲ. ನೇಟಿವ್ ಒಂಥರ ಪಟ್ ಅಂತ ನಿಮ್ಗೆ ಆ ಒಂದು ಕಲರ್ ಕಾಂಟ್ರಾಸ್ಟ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ ಆಯಿತಾ. ಮತ್ತು ಇದಕ್ಕೆ ಸದ್ಯದಲ್ಲೇ ನೆಟ್ಫ್ಲಿಕ್ಸ್ ಸರ್ಟಿಫಿಕೇಷನ್ನು ಮತ್ತು HDR ಸರ್ಟಿಫಿಕೇಷನ್ ಕೂಡ ಬರುತ್ತೆ. ಮೋಸ್ಟ್ಲಿ ಬಂದಿಲ್ಲ ಅಂದರೆ ಅಪ್ಡೇಟ್ ಮುಖಾಂತರ ಬರ್ತಾ ಇದೆ. ಒಂದು ಒಳ್ಳೆಯ ವಿಷಯ. ಸೊ ನೆಟ್ಫ್ಲಿಕ್ಸ್ ಕಂಟೆಂಟ್ ಸರ್ಟಿಫಿಕೇಷನ್ ಸಿಕ್ಬಿಡುತ್ತೆ. ಜೊತೆಗೆ ಈ ಒಂದು ಡಿಸ್ಪ್ಲೇಯ ಬ್ರೈಟ್ನೆಸ್ ಲೆವೆಲ್ ಇರುತ್ತಲ್ವ, 16,000 ಲೆವೆಲ್ನ ಡಿಮ್ಮಿಂಗ್ ಆಗುತ್ತೆ ಆಯಿತಾ. ಸೊ ನೀವು ಆಟೋ ಇಟ್ರಿ ಅಂತ ಅಂದರೆ ಆ್ಯಕ್ಯುರೇಟಾಗಿ ಎಷ್ಟು ಬೆಳಕಿದೆ ಅಷ್ಟು ಬೆಳಕಿದ್ರೆ ನಿಮ್ಮ ಕಣ್ಣಿಗೆ ಎಷ್ಟು ಬ್ರೈಟ್ನೆಸ್ ಇಟ್ಟರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದು ಮೆಜರ್ ಮಾಡಿಕೊಂಡು ಪ್ರಿಸೈಸ್ ಆಗಿ ಆ ಒಂದು ಬ್ರೈಟ್ನೆಸ್ಸನ್ನು ಸೆಟ್ ಮಾಡಿಕೊಡುತ್ತೆ ಆಯಿತಾ. ಸೊ 16,000 ಲೆವೆಲ್ ಡಿಮ್ಮಿಂಗ್ ಇರೋದ್ರಿಂದ ಅದು ಪಾಸಿಬಲ್ ಆಗಿರುವಂಥದ್ದು. ಡಿಸ್ಪ್ಲೇ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಇನ್ನು ರ್ಯಾಮು ಮತ್ತು ಸ್ಟೋರೇಜು, ನಾನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಕೆಲವೊಂದು ಗೇಮ್ನ ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ದಂಗೆ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ, ಪಟ್ ಪಟ್ ಅಂತ ಲೋಡ್ ಆಗುತ್ತೆ. ಅದೊಂದು ಖುಷಿ ಕೊಡ್ತು. UFS 3.1 ಸ್ಟೋರೇಜು ಮತ್ತು LPDDR5 ರ್ಯಾಮು ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಈ ಪ್ರೈಸ್ ರೇಂಜ್ಗೆ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಇವೆರಡರಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ. ಸದ್ಯಕ್ಕೆ ಇದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮ್ ಮತ್ತು 128 GB ಸ್ಟೋರೇಜು, ಮತ್ತು ಇನ್ನೊಂದು 12 GB ರ್ಯಾಮು 256 GB ಸ್ಟೋರೇಜು. ತೊಗೊಂಡ್ರೆ 12 GB ರ್ಯಾಮ್ನ ವೇರಿಯಂಟೇ ತಗೊಳ್ಳಿ ಅಂತೀನಿ. ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ನಿಮಗೆ ಸಿಗ್ತಾ ಇಲ್ಲ. ಈ ಕಾರಣದಿಂದ ತೊಗೊಂಡ್ರೆ ಹೈಯೆಸ್ಟ್ ವೇರಿಯಂಟನ್ನೇ ತಗೊಳ್ಳಿ. ರ್ಯಾಮು ಮತ್ತು ಸ್ಟೋರೇಜು ಸೂಪರ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು ಆಯಿತಾ. ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ 2 ಚಿಪ್ಸೆಟ್ ಇರುವಂಥದ್ದು, 2 ಪ್ರೊಸೆಸರ್ ಇದೆ. ಒಂದು ಮೇನ್ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರು. ಇನ್ನೊಂದು ಚಿಪ್ ಇರುವಂಥದ್ದು ಗೇಮಿಂಗ್ ಚಿಪ್ ಅಂತ. ಅದು ಡಿಸ್ಪ್ಲೇ ಚಿಪ್ ಅಂತ ಬೇಕಾದರೂ ಅನ್ಬೋದು, ಗೇಮಿಂಗ್ ಚಿಪ್ ಅಂತ ಬೇಕಾದರೂ ಅನ್ಬೋದು. ಸೊ ಗೇಮಿಂಗ್ಗೋಸ್ಕರನೇ, ಡಿಸ್ಪ್ಲೇಗೋಸ್ಕರನೇ ಒಂದು ಡೆಡಿಕೇಟೆಡ್ ಚಿಪ್ ಸೆಟ್ ಇದೆ. ಅದೇನಪ್ಪ ಮಾಡುತ್ತೆ ಅಂತ ಅಂದರೆ HDR ಲೆವೆಲ್ ಕ್ಲಾರಿಟಿಯನ್ನು ಅದು ಅನೌನ್ಸ್ ಮಾಡುತ್ತೆ ಗೇಮ್ಗಳಲ್ಲಿ. ಅಥವಾ ನೀವೇನಾದರೂ ಒಂದು ವಿಡಿಯೋ ಪ್ಲೇ ಮಾಡ್ತಿರ್ಬೇಕಾದ್ರೆ ಆ ಒಂದು ಕ್ವಾಲಿಟಿಯನ್ನು
ಅನೌನ್ಸ್ ಮಾಡುತ್ತೆ. ನೀವು ಗೇಮನ್ನು ಓಪನ್ ಮಾಡಿದ ತಕ್ಷಣ ಅದು ಏನು ಮಾಡುತ್ತೆ ಅಂದರೆ ಹಾರ್ಡ್ವೇರ್ ಲೆವೆಲ್ನಲ್ಲಿ ಒಂದು ಗೇಮ್ನ ರಿಫ್ರೆಶ್ ರೇಟು 92 Hz 120 Hz ಬಂತು ಅಂತ ಅಂದರೆ ಏನಾಗುತ್ತೆ, ಬ್ಯಾಟ್ರಿ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗುತ್ತೆ. ಇವರೇನು ಮಾಡಿದರೆ ಸಾಫ್ಟ್ವೇರ್ ಲೆವೆಲ್ನಲ್ಲಿ ಒಂದು ಎಕ್ಸ್ಟ್ರಾ ಫ್ರೇಮ್ಸನ್ನು ಆ್ಯಡ್ ಮಾಡಿ 90 FPS 120 FPS ಪ್ಲೇ ಮಾಡ್ತಿರೋ ರೀತಿ ಫೀಲ್ ನಿಮಗೆ ಕೊಡುತ್ತೆ. ಅಷ್ಟು ಸ್ಮೂತಾಗಿ ಗೇಮ್ ಪ್ಲೇ ನಿಮಗೆ ಸಿಗುತ್ತೆ. ಈ ಕಂಪ್ಲೀಟ್ ಏನು ಫ್ರೇಮ್ ರೇಟ್ ಇದೆ ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ಈ ಗೇಮಿಂಗ್ ಚಿಪ್ಪು. ಅದಷ್ಟೇ ಅಲ್ಲ, ಥ್ರಾಟ್ಲಿಂಗ್ ಕೂಡ ಅಷ್ಟೇ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಒಂದು ದೊಡ್ಡ ವೇಪರ್ ಚೇಂಬರ್ನ ಹಾಕಿದ್ದಾರೆ. ಈ ಒಂದು ನಿಯೋ 6 ಕಂಪೇರ್ ಮಾಡಿಕೊಂಡ್ರೆ ಸುಮಾರು 150% ಅಷ್ಟು ದೊಡ್ಡ ವೇಪರ್ ಚೇಂಬರ್ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಸೊ ಅದರಿಂದ ಹೀಟ್ ಆದರೂ ಕೂಡ ನಿಮ್ಗೆ ಪರ್ಫಾರ್ಮೆನ್ಸ್ ಡೌನ್ ಆಗಲ್ಲ. ಅಂಥದ್ದು ಬೆಂಚ್ ಮಾರ್ಕ್ ಸುಮಾರು 13 ಲಕ್ಷ ತನಕನೂ ಕೂಡ ನೀಡಬಲ್ಲಂಥ ಸಾಮರ್ಥ್ಯ ಈ ಒಂದು ಸ್ಮಾರ್ಟ್ಫೋನ್ಗಿರುವಂಥದ್ದು. ಈ ಒಂದು ಪ್ರೊಸೆಸರ್ನ ಹೊಂದಿರುವಂಥ, ನಾನು ಚೆಕ್ ಮಾಡಿರೋದ್ರಲ್ಲಿ ಈ ಪ್ರೊಸೆಸರ್ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳಲ್ಲಿ ಅತಿ ಹೆಚ್ಚು ಅಂತದ್ದು ಬೆಂಚ್ ಮಾರ್ಕನ್ನು ನೀಡಿರುವಂಥ ಸ್ಮಾರ್ಟ್ಫೋನ್ ಇದು ಅಂತ ಬೇಕಾದರೂ ಅನ್ಬೋದು. ಮತ್ತು ಗೀಗ್ ಬೆಂಚಿಂದು ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ. ಒಳ್ಳೆ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಸೊ ಪರ್ಫಾರ್ಮೆನ್ಸ್ ವೈಸು ಥ್ರಾಟಲ್ ಆಗಲ್ಲ. ಅಂದರೆ ಕೆಲವೊಂದು ಫೋನ್ಗಳು ಹೆಂಗಾಗುತ್ತೆ ಗೊತ್ತಾ, ಆಡ್ತಾ ಹೀಟ್ ಆಗ್ತಾ ಪರ್ಫಾರ್ಮೆನ್ಸನ್ನು ಡೌನ್ ಮಾಡುತ್ತೆ. ಆದರೆ ಇದರಲ್ಲಿ ವೇಪರ್ ಚೇಂಬರ್ ಕೂಲಿಂಗ್ ಇರೋದ್ರಿಂದ ಏನಾಗುತ್ತೆ, ಹೀಟ್ ಡೆಸಿಪೇಷನ್ ತುಂಬ ಬೇಗ ಆಗುತ್ತೆ. ಸೊ ಥ್ರಾಟಲ್ ಆಗಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ಬೋದು. ಮತ್ತು ಗೇಮರ್ಸ್ಗಳಿಗೆ ಇನ್ನೊಂದು ಹೆವಿ ಫೀಚರ್ ಇದೆ, ಮೋಷನ್ ಕಂಟ್ರೋಲ್ ಆಯಿತಾ. ಈ ಹಿಂಗಂದ್ರೆ ಮೋಷನ್ ಕಂಟ್ರೋಲ್ ಇರುತ್ತಲ್ವಾ, ಆ ಒಂದು ಕಂಟ್ರೋಲ್ನ ಕೂಡ ನೀವು ಬಟನ್ ರೀತಿ ಯೂಸ್ ಮಾಡ್ಬೋದು. ನೀವು ಗೇಮ್ ಓಪನ್ ಮಾಡಿದ್ರಿ ಅಂದರೆ ಇಲ್ಲಿ ಗೇಮ್ ಬಾರ್ ಓಪನ್ ಆಗುತ್ತೆ ಲೆಫ್ಟಲ್ಲಿ, ಅದನ್ನು ಸ್ಲೈಡ್ ಮಾಡಿಕೊಂಡು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಹಿಂಗಂದ್ರೆ ಏನಾಗಬೇಕು, ಹಿಂಗಂದ್ರೆ ಈ ಕಡೆ ಹಿಂಗಂದ್ರೆ ಏನಾಗಬೇಕು, ಮೋಷನ್ಸನ್ನು ಕೂಡ ನೀವು ಕಸ್ಟಮೈಸ್ ಮಾಡ್ಕೊಬೋದು ಆಯಿತಾ. ಸೊ ಹೆವಿ ಯೂಸ್ ಆಗುತ್ತೆ ಫೀಚರ್ಗಳಿಗೆ. ಒಂದು ಎಕ್ಸ್ಟ್ರಾ ಬಟನ್ ಸಿಕ್ಕಂಗಾಗುತ್ತೆ ಅವ್ರಿಗೆ ಆಯಿತಾ. ಸೊ ಯೂಶಲಿ ನೀವು ಮುಂಚೆ iQOO ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ, ಕಳೆದ ಕೆಲವೊಂದು ಸ್ಮಾರ್ಟ್ಫೋನಲ್ಲೂ ಕೂಡ ಈ ಫೀಚರ್ ಕೊಟ್ಟಿದ್ರು. ಹೆವಿ ಯೂಸ್ ಆಗುತ್ತೆ ಮೋಷನ್ ಕಂಟ್ರೋಲ್, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ ಆಲ್ಮೋಸ್ಟ್ ಎಲ್ಲ ಏನು ಹೇಳ್ತಾ ಇದ್ದೆ ಅಲ್ವಾ ನಿಮಗೆ, ಈ 90 120 FPS ಆಲ್ಮೋಸ್ಟ್ ಎಲ್ಲ ಮೇಜರ್ BGMI ಆಗಿರ್ಬೋದು, ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಮೇಜರ್ ಗೇಮ್ಗಳಲ್ಲಿ ಸಪೋರ್ಟ್ ಆಗುತ್ತೆ. ಸೊ ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿದ ರೀತಿ ಇರುವಂಥದ್ದು. ಪರ್ಫಾರ್ಮೆನ್ಸ್ ವೈಸ್ ಮೋಸನೇ ಎಲ್ಲ ಗುರು. ಈ ಪ್ರೈಸ್ ರೇಂಜ್ಗೆ ಕಣ್ಣು ಮುಚ್ಕೊಂಡು ತೊಗೊಬೋದು ಪರ್ಫಾರ್ಮೆನ್ಸ್ಗೋಸ್ಕರ. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ರೇರಲ್ಲಿ ನಮಗೆ 3 ಕ್ಯಾಮ್ರಾ ಸಿಗ್ತಾ ಇದೆ. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದ್ಬಿಟ್ಟು 50 MP ಸ್ಯಾಮ್ಸಂಗಿಂದು GN5 ಸೆನ್ಸರ್ ಆಯಿತಾ, ಫ್ಲ್ಯಾಗ್ಶಿಪ್ ಲೆವೆಲ್ನ ಸೆನ್ಸರ್. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕೂಡ ಇರುವಂಥದ್ದು. ಕಳೆದ ಬಾರಿ ಕೂಡ ನಾನು ನಿಮಗೆ ಕೆಲವೊಂದು ಫೋಟೋಸನ್ನು ಶೇರ್ ಮಾಡಿದ್ದೆ, ತೋರಿಸ್ತಾ ಇದ್ದೀನಿ ಕೆಲವೊಂದು ಸ್ಯಾಂಪಲ್ನ. ಪರವಾಗಿಲ್ಲ ಗುರು, ಡೇ ಲೈಟಲ್ಲೂ ಕೂಡ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ. ಈ ಪ್ರೈಸ್ ರೇಂಜಿಗೆ ನೀವು ಮೆಜಾರಿಟಿ ನೀವು ಯಾವ ಫೋನ್ ತೊಗೊಳ್ಳಿ ಸಿಮಿಲರ್ ಕ್ವಾಲಿಟಿ ಸಿಗುತ್ತೆ ಅಥವಾ ಅದಕ್ಕಿಂತ ಕೆಟ್ಟದಾಗಿರುತ್ತೆ. ಒಟ್ಟು ಕ್ಯಾಮ್ರಾ ಕ್ಲಾರಿಟಿ ನನಗೆ ಈ ಪ್ರೈಸ್ ರೇಂಜಿಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಕೆಲವೊಂದು ಫಿಲ್ಟರ್ಸ್ ಎಲ್ಲ ಇದೆ, ಡಿಫ್ರೆಂಟ್ ನಿಮ್ಗೆ ಇಷ್ಟ ಬಂದಿದ್ದು ಫಿಲ್ಟರ್ಸ್ ಹಾಕೊಳ್ಬೇಕಾದ್ರೆ ನೀವು ತಕ್ಕೊಬೋದು. ಮೋಡ್ಸ್ಗಳು ಡಿಫ್ರೆಂಟ್ ಆಗಿದೆ. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ತುಂಬ ವೈಡ್ ಆಗಿದೆ, ಬಟ್ ಕ್ಲಾರಿಟಿ ಪರವಾಗಿಲ್ಲ, ಅಷ್ಟೇ ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಮೆಗಾಪಿಕ್ಸೆಲ್ ಜಾಸ್ತಿ ಇದ್ದರೆ ಕ್ಲಾರಿಟಿ ಇನ್ನೊಂದು ಸ್ವಲ್ಪ ರಿಟೇನ್ ಆಗ್ತಿತ್ತೇನೋ, ಬಟ್ ಓಕೆ. ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ, ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಸುಮಾರಾಗಿದೆ ಮ್ಯಾಕ್ರೋ. ನೀವೇನಾದರೂ ಗೇಮರ್ಸ್ ಆಗಿದ್ದೀರ ಅಂದರೆ ನೋಡಿ, ಈಗ ಕೆಲವೊಂದು ಫೋಟೋಸ್ ತಕ್ಕೊಳ್ಳೋದಕ್ಕೆ ಮೋಸನೇ ಇಲ್ಲ ಅಂತ ಅಂತೀನಿ. ಈ ಬೆಲೆಗೆ ಪರವಾಗಿಲ್ಲ, ಕ್ಯಾಮ್ರಾ ಚೆನ್ನಾಗಿದೆ ಇವರು. ರೇರ್ ಕ್ಯಾಮ್ರಾ ಅಂತೂ ಚೆನ್ನಾಗಿ, ಮೇನ್ ಸೆನ್ಸರ್ ಅಂತೂ ಚೆನ್ನಾಗಿದೆ. ಅದು ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಬರ್ತಿರೋದ್ರಿಂದ ಮೋಸನೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಇಷ್ಟ ಆಯ್ತು ನನಗೆ. ಮತ್ತು ವೈಡ್ ಪರವಾಗಿಲ್ಲ, ಅಂತ ಹೆವಿ ವೈಡ್ ಅಂತ ಅನ್ನಲ್ಲ, ಒಟ್ಟಿಗೆ ಒಂದು ಲೆವೆಲ್ಲಿಗೆ ವೈಡ್ ಆಗಿದೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಪರವಾಗಿಲ್ಲ ಗುರು, ಒಂದು ಲೆವೆಲ್ಗೆ ಕ್ಯಾಮ್ರಾ ಇಷ್ಟ ಆಯಿತು ನನಗೆ. ಈ ಪ್ರೈಸ್ ರೇಂಜಿಗೆ ನೀವು ಯಾವುದೇ ಫೋನ್ ತೊಗೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ, ಸಿಮಿಲರ್ ಸಿಗುತ್ತೆ ನನಗೆ. ಅಂಥ ಮೇಜರ್ ಡಿಫ್ರೆನ್ಸ್ ಇದೆ ನೀವು ಅಂತ ಅನ್ನಿಸ್ತಿಲ್ಲ. ಕ್ಯಾಮ್ರಾ ನನಗೆ ಇಷ್ಟ ಆಯಿತು. ಒಟ್ಟಿಗೆ ನಾನು 1-2 ಅಂತ ಹೆವಿ ಫೋಟೋಗ್ರಫಿನೂ ಮಾಡಿಲ್ಲ. ಹೊರಗಡೆ ಹೋಗಿ ಡೆಲ್ಲಿಗೆ ಹೋಗಿದ್ದೆ, ರಾಜಸ್ಥಾನದಲ್ಲ ಕೆಲವೊಂದು ಫೋಟೋಸನ್ನು ನೋಡಿರೋದ್ರಿಂದ ಚೆಕ್ ಮಾಡಿ ಓಕೆ ಪರವಾಗಿಲ್ಲ ಅನ್ನಿಸ್ತು ನಾನು ಚೆಕ್ ಮಾಡ್ದಂಗೆ. ಓವರಾಲ್ ಪರವಾಗಿಲ್ಲ. ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಫುಲ್ HD, ಫ್ರಂಟ್ 4K ಇದ್ದರೆ ಚೆನ್ನಾಗಿರೋದು. ವ್ಲಾಗರ್ಸ್ಗಳಿಗೆಲ್ಲ ಹೆವಿ ಯೂಸ್ ಆಗ್ತಿತ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಆಯಿತು, ತುಂಬ ಫಾಸ್ಟ್ ಆಗಿದೆ. ತೋರಿಸ್ತೀನಿ ನೋಡಿ, ಹೆವಿ ಫಾಸ್ಟ್ ಆಗಿದೆ. ಟಚ್ ಮಾಡಿದ ತಕ್ಷಣ ಪಟ್ ಅಂತ ಓಪನ್ ಆಗುತ್ತೆ, ಟೈಮೇ ತೊಗೊಳ್ಳಲ್ಲ ಸ್ವಲ್ಪನೂ. ಹೆವಿ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಹೆವಿ ಫಾಸ್ಟ್ ಆಗಿದೆ. ತೋರಿಸ್ತೀನಿ ನೋಡಿ 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 ಈ ಕಡೆ ತಿರುಗಿದ್ನಲ್ಲ, ಓಪನ್ ಆಗಲಿಲ್ಲ, ಆಯಿತು. ಹೆವಿ ಫಾಸ್ಟ್ ಆಗಿದೆ. ಇನ್ನು ಬ್ಯಾಟ್ರಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ನಾನು ಯೂಸ್ ಮಾಡ್ದಂಗೆ ಒಂದು ಮಾಡ್ರೇಟ್ ಯೂಸಿಗೆ ಡಿಪೆಂಡ್. ನೀವು ಹೆವಿ ಗೇಮೆಲ್ಲ ಆಡ್ತೀರಾ ಅಂದರೆ ಒಂದು ಅರ್ಧ ದಿನವೂ ಬರಲ್ಲ.
ಡಿಪೆಂಡ್ ನೀವು ಹೆಂಗೆ ಕನ್ಸ್ಯೂಮ್ ಮಾಡ್ತೀರ ಅದ್ರ ಮೇಲೆ. ನೀವೇನಾದ್ರು ಮೀಡಿಯಾ ಕನ್ಸಂಪ್ಷನ್ ಅಂತ ಅಂದರೆ ಅದು ಇದು ಯೂಟ್ಯೂಬು ವೀಡಿಯೋ ಎಲ್ಲ ಅಂದರೆ ಒಂದು 6-7 ಅವರ್ ಸ್ಕ್ರೀನ್ ಆನ್ ಟೈಮ್ ಬರ್ಬೋದು ನಿಮಗೆ. ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಒಂದು ಮಾಡ್ರೇಟ್ ಯೂಸಿಗೆ ಒಂದಿನ ಅಂತೂ ಆರಾಮಾಗಿ ಬರುತ್ತೆ. ಇದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಆಯಿತಾ, ಒಂದು ಒಳ್ಳೆ ವಿಷಯ. ಮತ್ತು ಬಾಕ್ಸ್ ಒಳಗೆ ಲಿಟ್ರಲಿ 120 ವ್ಯಾಟ್ ಚಾರ್ಜರ್. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು 1/4 ಗಂಟೆ ಅಂತ ಅನ್ಕೋತೀನಿ ಅಥವಾ ಚಾರ್ಜ್ ಇರಲಿಲ್ಲ, ಫುಲ್ಲು ಡೆಡ್ಡೇ ಆಗೋಗ್ಬಿಟ್ಟಿತ್ತು. ಸೊ ಚಾರ್ಜ್ ಹಾಕಿ ಕೆಲವು ನಿಮಿಷದಲ್ಲಿ ಚಾರ್ಜ್ ಆಯಿತು, ಪಟ್ಟಣ 100% ಆಗೋಯ್ತು. ಆಮೇಲೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 120 ವ್ಯಾಟ್ ಅಂದರೆ ಏನು ಆಟನ, 8 ನಿಮಿಷದಲ್ಲಿ, ಬರೀ 8 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತೆ. 8 ನಿಮಿಷದಲ್ಲಿ. ಒಂದು 20 ನಿಮಿಷ ಇಟ್ಕೊಂಡ್ರಿ ಅಂದರೆ 20-25 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗೋಗುತ್ತೆ ನಿಮ್ಮ ಫೋನ್. 5000 ಆಗಿದ್ರು ಕೂಡ, 5000 mAh ಆಗಿದ್ರು ಕೂಡ. ಸೊ ಹೆವಿ ಫಾಸ್ಟ್ ಆಗಿದೆ, ಕಾಂಪ್ರಮೈಸೇ ಇಲ್ಲ ಇದರಲ್ಲಂತೂ. ಗೇಮರ್ಸ್ಗಳಿಗೆ ಹೆವಿ ಆಡ್ತಾ ಇರ್ತಾರೆ, ತುಂಬ ಫಾಸ್ಟಾಗಿ ಚಾರ್ಜ್ ಆಗಬೇಕು. ಎಷ್ಟೋ ಸಲ ಹಾಕೊಂಡೇ ಗೇಮ್ ಆಡ್ತಾ ಇರ್ತಾರೆ. ಸೊ ಏನೋ ಇದರ ಸ್ಪೀಕರ್ ಚೆನ್ನಾಗಿದೆ, 2 ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಜೋರಾಗಿ ಕೂಡ ಕೇಳುತ್ತೆ, ಕ್ಲಾರಿಟಿ ಕೂಡ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರಲ್ಲಿ ನಮಗೆ ಆ್ಯಂಡ್ರಾಯ್ಡ್ 13 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS ಇದೆ. ನಿಮಗೆ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಇದು ಕೊಡುತ್ತೆ ಆಯಿತಾ. ಮತ್ತು iQOOನವ್ರು ನಿಮಗೆ ಟೋಟಲ್ 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಗ್ಯಾರಂಟಿ ಮಾಡಿದ್ದಾರೆ. 2 ವರ್ಷ ಅಂದರೆ 2025ನೇ ಇಸ್ವಿ ತನಕ ಅಪ್ಡೇಟ್ ಸಿಗುತ್ತೆ. 24ಕ್ಕೆ ಏನು ಆ್ಯಂಡ್ರಾಯ್ಡ್ ಬರುತ್ತೆ, ಅದು 25ಕ್ಕೂ ಒಟ್ಟಿಗೆ 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟು ಮತ್ತು 3 ವರ್ಷಗಳ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಗ್ಯಾರಂಟಿ ಕೊಡ್ತಾವ್ರಲ್ಲ, ಅಟ್ಲೀಸ್ಟು ಈಗ ಆ್ಯಂಡ್ರಾಯ್ಡ್ 13 ಇದೆ, 14, 15 ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಮತ್ತು ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದನ್ನು ಬೇಕಾದ್ರೆ ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ ಹೆವಿ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ ಗುರು. ನನಗೆಲ್ಲೂ ಲ್ಯಾಗಿ ಅಂತ ಅನಿಸಿಲ್ಲ. ಏನೋ ಲೈಕ್ ಎಕ್ಸ್ಪೀರಿಯನ್ಸ್ ವೈಸ್ ನನಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಥರ ಇದ್ದರೆ ಇಷ್ಟ ಆಗುತ್ತೆ. ಸೊ ಆ ಒಂದು ಫೀಲ್ ಅಂತೂ ಕೊಡುತ್ತೆ, ಅದಕ್ಕೆ ಖುಷಿ ಪಡಬೇಕಷ್ಟೇ. ಇನ್ನು ಇದಾದ ನಂತರ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಕೂಡ ಇದೆ ಮತ್ತು IR ಬ್ಲಾಸ್ಟ್ ಇದೆ. ಮನೇಲಿ TV ರಿಮೋಟ್ ಕಳೆದೋಯ್ತು ಅಂದರೆ ಆರಾಮಾಗಿ ಈ ಫೋನ್ನ ಮುಖಾಂತರ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು, ಇವ್ರದ್ದು ಅಪ್ಲಿಕೇಶನ್ ಅದನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ನೀವು TVಯನ್ನು ಇದರೊಳಗೆ ಕಂಟ್ರೋಲ್ ಕೂಡ ಮಾಡ್ಬೋದು. ಒಂದು ಯುನೀಕ್ ಫೀಚರ್ ರೀಸೆಂಟಾಗಿ ಎಲ್ಲ ಫೋನ್ಗಳದ್ದು ಕೊಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಓವರಾಲ್ ಹೇಳಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ನ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ನೆಕ್ಸ್ಟ್ ಏನಾದರೂ ನೀವೇನಾದರೂ ಕೇಳಿದ್ರೆ, ನನಗೆ ಯಾರಾದರೂ ಪರ್ಸನಲಿ ಕೇಳಿದ್ರೆ ಒಂದು 30-32 ಸಾವಿರ ಪ್ರೈಸ್ ರೇಂಜ್ ಯಾವ ಫೋನ್ ತೊಗೊಳ್ಳಿ ಅಂತ ಇದನ್ನೇ ಚೂಸ್ ಮಾಡ್ತೀನಿ ನಾನು. ರೀಸನ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಪ್ರೈಸ್ ರೇಂಜಿಗೆ ಸದ್ಯಕ್ಕಂತೂ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಗೇಮರ್ಸ್ಗಳು ಕಣ್ಣು ಮುಚ್ಕೊಂಡು ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಇದು ನನ್ನ ಒಪಿನಿಯನ್. ನಾನು ಬೇರೆ ಆಪ್ಷನ್ಗಳನ್ನು ನೋಡಿಕೊಂಡು ಇದನ್ನು ಜಡ್ಜ್ ಮಾಡ್ತಾ ಇದ್ದೀನಿ. ಎಲ್ಲ ಆಸ್ಪೆಕ್ಟ್ಗಳಲ್ಲಿ ಇದು ಒಂದು ಸ್ವಲ್ಪ ಮುಂದಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೋಡಿ, ನಾನು ಒಂದು ಕಂಪ್ಯಾರಿಸನ್ ಕೂಡ ಮಾಡಿದ್ದೀನಿ OnePlus ಜೊತೆಗೆ. ಸೊ ಪ್ರಿಫರಬಲಿ ಅದಕ್ಕೆ ಕಂಪೇರ್ ಮಾಡ್ಕೊಂಡು, ಅಂದರೆ ಡೈಮಂಡ್ ಸಿಟಿ ಇರೋದ್ರಿಂದ ನಾನು ಪರ್ಸ್ನಲಿ ಈ ಒಂದು ಫೋನ್ನ ಚೂಸ್ ಮಾಡ್ತೀನಿ. ನಥಿಂಗ್ ಬೇರೆ ಲಾಂಚ್ ಆಯಿತು ನೆಕ್ಸ್ಟು, ಅದು ಪ್ರೈಸ್ ನೋಡೋದು ಅಷ್ಟಕ್ಕೆ ಲಾಂಚ್ ಮಾಡವ್ರೆ. ಏನು ಮಾಡ್ತೀರಾ, ಈಗ ಸದ್ಯಕ್ಕೆ ಇರುವಂಥದ್ದು ಒನ್ ಆ್ಯಂಡ್ ಓನ್ಲಿ iQOO Neo 7 Pro. ಈ ಬೆಲೆಗೆ ಒಂದು ಬೆಂಕಿ ಆಪ್ಷನ್ ಆಗ್ಬೋದು. ಇದು ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನೀವು ಈ ಪ್ರೈಸನ್ನು ತೊಗೊಳೋದಾದ್ರೆ ಇದನ್ನ ತೊಗೊಳ್ತೀರಾ, ಕಾಮೆಂಟ್ ಮಾಡಿ. ಸರ್ವಿಸ್ ಸೆಂಟ್ರು ವಿವೋ ಸರ್ವಿಸ್ ಸೆಂಟ್ರ್ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರಿ, ಏನು ಗುರು iQOO ಅಂತ. ವಿವೋರೇ ಸರ್ವಿಸ್ ಸೆಂಟ್ರು, ಅಲ್ಲಿ ಹೋಗ್ಬಿಟ್ಟು ನೀವು ಆರಾಮಾಗಿ ಸರ್ವಿಸ್ ಮಾಡಿಸ್ಕೊಬೋದು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಈ ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ ಡೆಪ್ತ್ ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮಗೆ ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.